ಸೈನಿಕನ ಮಹತ್ವ ಏನು ಅನ್ನೋದನ್ನ ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇದೆ. ನಮ್ಮ ದೇಶಕ್ಕೂ ಕೊಡಿ ಅಂತೇಳಿ ವಿದೇಶದವ್ರು ಕೇಳಂತ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ಬಂದಿದೆ. ನಿಜಕ್ಕೂ ಅವ್ರ ದರ್ಶನಗಳೇ ನಮಗೆ ಸ್ಫೂರ್ತಿಯಾಗಿದೆ. ಬರುವಂತ ದಿನ ಮಾಡಿದಂತ ಭೂಮಿನ ಇವನ್ ದುಡ್ಡು ಕೊಟ್ಟು ಖರೀದಿ ಮಾಡಿ ಅದನ್ನ ಪೀಸ್ ಮಾಡಿ ಮಾರಾಟ ಮಾಡಿ ತಾನ್ ಲ್ಯಾಂಡ್ ಡೆವಲಪರ್ ಅಂತ ಹೇಳ್ಕೊತೀರಲ್ಲ, ಇದು ಈ ದೇಶದಲ್ಲಿ ಆಗ್ಬಾರ್ದು. ಭೂಮಿ ತಗೊಂಡು ಭೂಮಿ ಉದ್ಧಾರ ಆಗ್ತಾ ಹೋಗ್ಬೇಕು. ಅಪ್ಪನಿಗೆ 2 ಮಕ್ಕಳಿದ್ರೆ ಅಜ್ಜ ಮಾಡಿದಂತ 4 ಎಕರೆ ಭೂಮಿನ 2 ಮಕ್ಕಳು 2 ಎಕರೆ ಹಂಚ್ಕೋತಾರೆ. ಮುಂದಿನ ಪೀಳಿಗೆಗೆ ಆ 2 ಎಕರೆ 1 ಎಕರೆಗೆ ಬರುತ್ತೆ. ಈ ರೀತಿ ಭೂಮಿ ಕಮ್ಮಿ ಆಗ್ತಾ ಹೋಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭೂಮಿ ಕಮ್ಮಿ ಆಗ್ತಾ ಇದೆ. ಇದು ಒಳ್ಳೆ ಅಭಿವೃದ್ಧಿ ಅಲ್ಲ. ನಾನು ಬೆಳೆದಂತ ದುಡಿಮೆಯಿಂದ 2 ಎಕರೆ ಇದ್ದಿದ್ದು 4 ಎಕರೆ, 4 ಎಕರೆ ಇದ್ದಿದ್ದು 8 ಎಕರೆ, ಈ ರೀತಿ ಮಾಡಿದ್ರೆ ಅದು ಲ್ಯಾಂಡ್ ಡೆವಲಪರ್ ಅಂತ ಅರ್ಥ. ಈ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ನಮ್ ನಿಜಕ್ಕೂ ಕೂಡ ಭವಿಷ್ಯ ಇದೆ. ಈ ದಿಕ್ಕಲ್ಲಿ ಪ್ರಯತ್ನ ಮಾಡಬೇಕು. ಒಂದ್ ಕಡೆ ಸಾಧು ಸಂತರು, ಇನ್ನೊಂದ್ ಕಡೆ ರೈತರು, ಮೂರನೇದು ದೇಶ ಕಾಯ್ತಾರೆ ಅಂತ ಸೈನಿಕನ ಮಹತ್ವ ಏನು ಅನ್ನೋದನ್ನ ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇದೆ. ಹಿಂದೆ ನಮ್ಮ ಸೈನಿಕರು ಇದ್ದರು, ಅವ್ರಿಗೆ ಬೇಕಾದಂತ ಯಾವುದೇ ಅವಶ್ಯಕತೆ ಬೇಕಾದಂತ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಆದ್ರೆ ಈಗ ರೈತ ಗಡಿ ರಕ್ಷಣೆ ಮಾಡ್ತೀನಿ ಅಂತ ಹೊರಟ್ರೆ ಬಜೆಟ್ ನಲ್ಲಿ, ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಅತಿ ಹೆಚ್ಚು ಹಣವನ್ನ ಇಟ್ಟು ಸೈನಿಕರಿಗೆ ಏನೇನ್ ಬೇಕೋ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು, ಮೊನ್ನೆ ನಡೆದಂತ ಯುದ್ಧದಲ್ಲೂ ನೋಡಿದಿರಿ. ಆ ಯುದ್ಧದಲ್ಲಿ ನಾವು ಗೆದ್ದ ನಂತರ ಪ್ರಪಂಚದ ಅನೇಕ ರಾಷ್ಟ್ರಗಳು ಭಾರತದಲ್ಲಿ ತಯಾರಾಗ್ತಾರೆ ಅಂತ ಶಸ್ತ್ರಾಸ್ತ್ರಗಳು, ವಿಮಾನಗಳನ್ನ ನಮ್ಮ ದೇಶಕ್ಕೂ ಕೊಡಿ ಅಂತೇಳಿ ವಿದೇಶದವ್ರು ಕೇಳಂತ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ಬಂದಿದೆ. ಸೈನಿಕರಿಗೂ ರಕ್ಷಣೆ, ರೈತರಿಗೂ ರಕ್ಷಣೆ, ಸಾಧು ಸಂತರಿಗೆ ಗೌರವ, ಇದು ಭಾರತದ ಸಂಸ್ಕೃತಿ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯುತ್ತಾ ಹೋಗೋಣ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಪೂಜ್ಯ ಜಗದ್ಗುರುಗಳ ಮಾತನ್ನು ಕೇಳಿ ಆಶೀರ್ವಾದ ತಗೊಂಡು ಮುಂದಿನ ಜೀವನದಲ್ಲೂ ಕೂಡ ಈ ಸಮಾಜ ಸೇವೆ ಎಷ್ಟು ಮಾಡಕ್ ಸಾಧ್ಯವೋ ಅಷ್ಟು ಮಾಡೋದಕ್ಕೆ ಅವ್ರ ಸ್ಫೂರ್ತಿ ತಗೊಳಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಿಜಕ್ಕೂ ಅವ್ರ ದರ್ಶನಗಳೇ ನಮಗೆ ಸ್ಫೂರ್ತಿಯಾಗಿದೆ. ಬರುವಂತ ದಿನ ನಾವು ನೀವೆಲ್ಲ ಸೇರಿ ಅವ್ರೇನು ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನ ತಗೊಂಡು ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಮಾತ್ರ ತಂದರು ಹೇಳಿ, ತಮ್ಮೆಲ್ಲರೂ ಕೂಡ ರೈತ ಬಂಧುಗಳಿಗೆ, ಸಾಧು ಸಂತರಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.